ಅಯೋಧ್ಯೆ ಶ್ರೀರಾಮನ ಮೂರ್ತಿಯಲ್ಲಿ ಹಲವು ವಿಶೇಷತೆಗಳಿದ್ದಾವೆ. ಮೂರ್ತಿಯ ಸುತ್ತ ವಿಷ್ಣುವಿನ ದಶಾವತಾರದ ಕೆತ್ತನೆ ಮಾಡಲಾಗಿದೆ. ಮೂರ್ತಿಯ ಬಲ ಎಡ ಭಾಗದಲ್ಲಿ ಹನುಮ ಗರುಡ ದೇವರ ಕೆತ್ತನೆ ಮಾಡಲಾಗಿರುವಂತದ್ದು. ಮೂರ್ತಿ ಸುತ್ತಲೂ ಶಂಕು, ಚಕ್ರ, ಓಂ, ಸ್ವಸ್ತಿಕ್ ಚಿಹ್ನೆಗಳು ಇದ್ದಾವೆ. ಶ್ರೀರಾಮನ ಮೂರ್ತಿಯ ಮೇಲೆ ಶಿವನ ಚಿತ್ರದ ಕೆತ್ತನೆಯನ್ನ ಮಾಡಲಾಗಿರುವಂತದ್ದು. ಅರುಣ್ ಯೋಗಿರಾಜ್ ಅವರ ಕೆತ್ತನೆಯ ಮೂರ್ತಿಯಲ್ಲಿ ಹಲವು ವಿಶೇಷತೆಗಳನ್ನು ಹೊಂದಿರುವಂತದ್ದು. ಈಗಾಗಲೇ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಓಂ, ಚಕ್ರ, ಶಂಕು, ಸ್ವಸ್ತಿಕ್, ಈಶ್ವರನ ಮೂರ್ತಿಗಳನ್ನು ಅಲ್ಲಿ ಕೆತ್ತನೆ ಮಾಡಲಾಗಿರುವಂಥದ್ದು. ರಾಮಲಲ್ಲನ ಮೂರ್ತಿ ಕೆತ್ತನೆಯ ಸುತ್ತಲೂ ಕೂಡ ಈ ಎಲ್ಲವನ್ನ ಕೆತ್ತನೆ ಮಾಡಲಾಗಿರುವಂಥದ್ದು. ಅಯೋಧ್ಯೆ ರಾಮನ ಮೂರ್ತಿಯಲ್ಲಿ ಬಹಳಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ ಈ ಬಾಲರಾಮನ ಮೂರ್ತಿ. ಮೂರ್ತಿಯ ಬಲ ಎಡಭಾಗದಲ್ಲಿ ಹನುಮ ಮತ್ತು ಗರುಡ ದೇವರನ್ನ ಕೆತ್ತನೆ ಮಾಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಶಂಕು, ಚಕ್ರ, ಓಂ, ಸ್ವಸ್ತಿಕನ್ನು ಕೂಡ ಕೆತ್ತನೆ ಮಾಡಲಾಗಿದೆ. ನೀವು ಗಮನಿಸ್ತಾ ಇದ್ದೀರಾ, ನ್ಯೂಸ್ 18ಗೆ ಸಿಕ್ಕಿರುವಂಥ ಎಕ್ಸ್ಕ್ಲೂಸಿವ್ ದೃಶ್ಯ ಇದು. ಶಂಕು, ಚಕ್ರ, ಓಂ, ಸ್ವಸ್ತಿಕನ್ನು ಅಲ್ಲಿ ಕೆತ್ತನೆ ಮಾಡಲಾಗಿರುವಂಥದ್ದು. ಬಹಳಷ್ಟು ವಿಶೇಷತೆಗಳನ್ನು ಇಲ್ಲಿ ಒಳಗೊಂಡಿದೆ. ಬಹಳಷ್ಟು ವಿಶೇಷವಾಗಿ ಈ ಒಂದು ರಾಮಲಲ್ಲನ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಮೈಸೂರಿನ ಅರುಣ್ ಯೋಗಿರಾಜ್ ಅವರು. ಮೂರ್ತಿಯ ಬಲ ಎಡಭಾಗದಲ್ಲಿ ಹನುಮ ಮತ್ತು ಗರುಡ ದೇವರನ್ನು ಇಲ್ಲಿ ಕೆತ್ತನೆ ಮಾಡಲಾಗಿರುವಂಥದ್ದು. ಅದೇ ರೀತಿಯಾಗಿ ಎಡ ಮತ್ತು ಬಲಭಾಗದಲ್ಲಿ ಶಂಕು ಚಕ್ರನ ಕೂಡ ಇಲ್ಲಿ ಕೆತ್ತನೆ ಮಾಡಲಾಗಿರುವಂಥದ್ದು. ಈಗಾಗಲೇ ಅಯೋಧ್ಯೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ನಿನ್ನೆಯಿಂದಲೇ ಎಲ್ಲ ರೀತಿಯಾದಂತಹ ಪೂಜಾ ವಿಧಿವಿಧಾನಗಳು ಪ್ರಾರಂಭ ಆಗಿರುವಂಥದ್ದು. ಇನ್ನೇನು 2 ದಿನ ಮಾತ್ರ ಬಾಕಿ ಇದೆ ಈ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ. ಅಯೋಧ್ಯೆಯಲ್ಲಿ ಹಾರಾಡಲಿದೆ. ವಿಜಯನಗರ ಜಿಲ್ಲೆಯಲ್ಲಿ ತಯಾರಿಸಿದ ಭಗವಾ ಧ್ವಜ. ಶಶಿಕಾಂತ್ ಹರಪನಹಳ್ಳಿ ತಯಾರಿಸಿದ 51 ಅಡಿಯ ಹನುಮಾನ್ ಚಿತ್ರ ಇರುವ ಭಗವಾ ಧ್ವಜ ಇದು. ಭಗವಾ ಧ್ವಜ ತಯಾರಿಸಿರುವ ಶಶಿಕಾಂತ್ ಅವರನ್ನ ನನ್ನ ಕಲೀಗ್ ಪೃಥ್ವಿರಾಜ್ ಮಾತನಾಡಿಸಿದ್ದಾರೆ, ನೋಡೋಣ. ಹನುಮನ ಗಡಿಯಲ್ಲಿ ಇದ್ದೀವಿ. ಇಲ್ಲೂ ಕೂಡ ನಮಗೆ ಕರ್ನಾಟಕದವರು ಸಿಕ್ಕಿದ್ದಾರೆ. ಇವ್ರು ಏನ್ ವಿಶೇಷ ಒಂದು ಉದ್ದೇಶವನ್ನ ಹೊಂದ್ಕೊಂಡು ಬಂದಿದ್ದಾರೆ, ಏನು ಎತ್ತ ಅನ್ನುವಂಥದ್ದನ್ನ ಮಾತನಾಡ್ಸ ಹೋಗೋಣ. ನಮಸ್ಕಾರ, ನಿಮ್ಮ ಹೆಸರೇನು, ಯಾವಾಗ ಬಂದಿದ್ದು, ಯಾವ ಉದ್ದೇಶದಿಂದ ಬಂದಿದ್ದೀರಾ ಅಂತ? ನಮಸ್ಕಾರ, ನನ್ನ ಹೆಸರು ಶಶಿಕಾಂತ್. ಹರಪನಹಳ್ಳಿ, ವಿಜಯನಗರ ಜಿಲ್ಲಾ, ಕರ್ನಾಟಕದಿಂದ ಬಂದಿದ್ದೀವಿ ನಾವಿಲ್ಲಿ. ನಾನು ಶ್ರೀ ಅಯೋಧ್ಯ ಮಂದಿರಕ್ಕೆ 2019ರಲ್ಲಿ ಬಂದಿದ್ದೆ. ದರ್ಶನ ಮಾಡಬೇಕಾದ್ರೆ ನನಗೆ ಈ ದೇವಸ್ಥಾನ ಕಟ್ಟಿದ ದಿವಸ ನನ್ನ ಕಡೆಯಿಂದ 101 ಅಡಿ ಜೆಂಡಾ ಕೊಡಬೇಕು ಅನ್ನೋದನ್ನು ನಾನು ಸಂಕಲ್ಪ ಮಾಡಿದೆ. ಅದು 2 ದಿವಸ ಸತತ ಪ್ರಯತ್ನ ಮಾಡಿದಾಗ ಟ್ರಸ್ಟ್ನವ್ರು ನನಗೆ ಸಿಕ್ಕರು. ಸಿಕ್ಕಾದ್ಮೇಲೆ ರಾಮ, ಲಕ್ಷ್ಮಣ, ಸೀತಂದು ಬಟ್ಟೆ ಕೊಟ್ಟಿದ್ರು, ಹೊಲಿದು ವಾಪಸ್ಸು ಅವರಿಗೆ ಟ್ರಸ್ಟ್ನವ್ರಿಗೆ ಮುಟ್ಟಿಸಿದ್ದೆ. 101 ಅಡಿ ಜೆಂಡಾನ ಅನುಮತಿ ಕೊಡಿ ಅಂತ ಹೇಳಿ ನಾನು ಕೇಳಿದಾಗ, ಈಗ 101 ಅಡಿ ಆಗೋದಿಲ್ಲ, 51 ಅಡಿ ಜೆಂಡಾನ ತಂದು ನೀವು ಶ್ರೀ ಅಯೋಧ್ಯ ರಾಮ ಮಂದಿರಕ್ಕೆ ಭಗವದ್ಧ್ವಜನ ಸಮರ್ಪಣೆ ಮಾಡ್ಬೋದು ಅಂತ ಅವರು ಅನುಮತಿ ಕೊಟ್ಟರು. ಅದಾದ ನಂತರ ನಾನು ಕೇವಲ 5 ದಿವಸದಲ್ಲಿ ಅನುಮತಿ ತಗೊಂಡದ ಮೇಲೆ ನಾವು ಬಂದು ಎಲ್ಲ ಆರ್ಯ ವೈಶ್ಯ, ಭಾವಸಾರ ಕ್ಷತ್ರಿಯ, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್, ಆಮೇಲೆ RSSನವರು, ಎಲ್ಲ ಪ್ರಮುಖ ಎಲ್ಲ ಹರಪನಹಳ್ಳಿ ಎಲ್ಲ ಬಾಂಧವರು ತಾಳ, ಮೃದಂಗ ಎಲ್ಲದರ ಜೊತೆಗೆ ಮೆರವಣಿಗೆಯ ಮುಖಾಂತರ ಧ್ವಜನ್ನ 51 ಅಡಿ ಎಲ್ಲ ಒಂದು 1500 ಜನನ್ನ ಎಲ್ಲದನ್ನು ಮೆರವಣಿಗೆ ಮುಖಾಂತರ ಮಾಡಿ ಪಾನಕ, ಕೋಸಂಬರಿ ಎಲ್ಲ ಸಿಹಿ ಹಂಚ್ಕೊಂಡ್ಬಿಟ್ಟು ರಾಮ ಮಂದಿರದಿಂದ ಕೋಟೆ ಆಂಜನೇಯ ಸಂಘ ಮೆರವಣಿಗೆ ಮಾಡಿಬಿಟ್ಟು ಅದನಂತರ ನನಗೆಲ್ಲ ಊರಿಂದ ಬೀಳ್ಕೊಡುಗೆ ಮಾಡಿದ್ರು. ಅಲ್ಲಿಂದ ನಾನು 16/1/2024ರಿಂದ ನಿನ್ನೆ 17/1ಕ್ಕೆ 30 ಗಂಟೆಯಲ್ಲಿ ನಾನು ಮತ್ತು ನನ್ನ ತಮ್ಮ ಸುನೀಲು ಮಹೇಂದ್ರ ತಾರದಲ್ಲಿ ಸತತವಾಗಿ ದೇವಸ್ಥಾನ ಬಿಟ್ಟ ಮೇಲೆ ದೇವಸ್ಥಾನಕ್ಕೆ ಬರಬೇಕು ಅಂತ 30 ತಾಸಿನಲ್ಲಿ ಬಂದು ಈ ಶ್ರೀ ಅಯೋಧ್ಯ ಮಂದಿರಕ್ಕೆ ನಾನು ಈ ಭಗವದ್ಧ್ವಜನ ಅರ್ಪಣೆ ಮಾಡಿ. ಅಂದ್ರೆ ಎಷ್ಟು ಜನ ಹೊರಟಿದ್ದು? ಜಸ್ಟ್ 50 ತಾಸಲ್ಲೇ, ಅಂದ್ರೆ 30 ತಾಸಲ್ಲೇ ಬಂದ್ರ? ಹೇಗಿತ್ತು? ಅದೊಂಥರ ಸವಾಲಲ್ವಾ 30 ತಾಸಲ್ಲಿ? ಅಷ್ಟೊಂದು ಅರ್ಜೆನ್ಸಿ ಏನಿತ್ತು ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಅಂದ್ರೆ ಇನ್ನು 22ಕ್ಕೆ ಟೈಮ್ ಇತ್ತಲ್ಲ? 22ಕ್ಕೆ ಟೈಮ್ ಇತ್ತು. ಅಂದ್ರೆ ಬೇರೆಗೇಡ್ 18ಕ್ಕೆ ಬೇರೆಗೇಡ್ ಆಗ್ತಾರೆ. ನೀವು 17 ರಾತ್ರಿ ಬರಬೇಕು ಅಂದ್ರು. 120ರಿಂದ 160ರಿಂದ 160 ಕಂಟಿನ್ಯೂ ಬಂದಿದ್ದೀವಿ. 2100 ಕಿಲೋಮೀಟರ್ ಆಗಿದೆ. ನಮ್ ಜೊತೆ ಇನ್ನೊಬ್ರು ಇದ್ದಾರೆ. ವಿಶೇಷವಾದಂತ ವೇಷಭೂಷಣವನ್ನ ಗಮನಿಸಬಹುದು. ಏನು, ಅದು ಯಾವ ಕಾರಣ ಅನ್ನುವಂಥದ್ರ ಬಗ್ಗೆ ಅವ್ರನ್ನೇ ಮಾತನಾಡ್ತಾ ಹೋಗೋಣ. ಸರ್, ನಿಮ್ಮ ಪರಿಚಯವನ್ನ ನೀವೇ ಮಾಡ್ಕೊಂಡು ಹೋಗಿ. ನನ್ನ ಹೆಸರು ಜ್ಞಾನೇಶ್ವರ ಸ್ಫಟಿಕೆ ಮಹಾರಾಜರು ಅಂತಂದು. ನಾವು ಕರ್ನಾಟಕದಿಂದ ಹರಪನಹಳ್ಳಿಯಿಂದ ಶ್ರೀ ಕ್ಷೇತ್ರ ಪಂಢರಪುರ ಪಾದಯಾತ್ರೆಗೆ ಪ್ರತಿ ವರ್ಷ ನಮ್ಮ ತಂದೆಯವರು ಪರಮ ಪೂಜ್ಯ ಸಂತರಾಮ್ ಮಹಾರಾಜರವರು ಪ್ರಾರಂಭ ಮಾಡಿದರು. ಅದು ಪ್ರಾರಂಭ ಆಗಿ ಈ ವರ್ಷ 2024ಕ್ಕೆ 50 ವರ್ಷ ಪೂರ್ಣ ಆಗ್ತದೆ.
ಅದರ ಸಂದರ್ಭದೊಳಗೆ ನಮ್ಮ ಕಾಕವ್ರ ಮಕ್ಕಳಾದಂಥ ವಿಶೇಷವಾದಂಥ ಒಂದು ಅಯೋಧ್ಯ ಒಂದು ಉದ್ಘಾಟನೆಯ ಸಂದರ್ಭದೊಳಗೆ ಆ ಭಗವದ್ಧ್ವಜವನ್ನು ಅಂದರೆ ಏನು ಧ್ವಜ ಅದ ಆ ಧ್ವಜದೊಳಗೆ ಹನುಮಂತ ಇರ್ತಾನೆ. ಎಲ್ಲಿ ಹನುಮಂತ ಇರ್ತಾನೆ ಅಲ್ಲಿ ರಾಮನಾಮ ಇರ್ತದೆ. ಹಾಗಾಗಿ ಜಗತ್ತಿನೊಳಗೆ ರಾಮನಾಮ ಶ್ರೇಷ್ಠ ಅಂತಂದು ಇನ್ನೊಬ್ಬ ಮಹಾತ್ಮರು ಜಗದ್ಗುರು ತುಕಾರಾಮ್ ಮಹಾರಾಜರು ರಾಮನಾಮ ದೋನಿ ಅಕ್ಷರೇ ಸುಲಭ ಆನಿಸು ಪಾರೆ ಜಗ ಮಾಗಿಲಿಯಾ ಪಹಾರೆ ಸೇವಟಚಿ ಗೋಡತೆಚಿ ಕರೇಗಾ ರಾಮಕೃಷ್ಣ ವಾಸುದೇವ ಜಾನಕಿ ಜೀವ ರಾಮಕೃಷ್ಣ ವಾಸುದೇವ. ಈ ಪ್ರಕಾರವಾಗಿ ರಾಮನಾಮದೊಳಗೆ ಅಗಾಧವಾದಂಥ ಶಕ್ತಿ ಅದ. ಆ ಶಕ್ತಿ ರೂಪವಾಗಿ ಬಾವುಟ ಅಂದರೆ ಪತಾಕಿ ಆ ವಿಜಯ ಧ್ವಜವನ್ನು ಯಾವ ಒಂದು ಜನವರಿ 22ಕ್ಕೆ ಇದನ್ನು ಸಮರ್ಪಣೆ ಮಾಡಬೇಕು ಅಂತಂದು, ಹಾಗಾಗಿ ಇಲ್ಲಿ ಒಂದು ಪೀಠದ ಗುರು ಆದೇಶ ಪ್ರಕಾರ 17 ರಾತ್ರಿಗೆ ನೀವು ಎಷ್ಟೊತ್ತಿದ್ರು ಬರಬೇಕು ಅನ್ನುವಂಥ ಸಂದರ್ಭದೊಳಗೆ 14ಕ್ಕೆ ನಾವು ಹರಪನಹಳ್ಳಿ ಒಳಗೆ ಮೆರವಣಿಗೆಯನ್ನು ಮಾಡಿಕೊಂಡು 17 ರಾತ್ರಿ 10ವರೆಗೆ ನಾವು ಇಲ್ಲಿ ಇವತ್ತಿನ ಬೆಳಗಿನ ಒಂದು ಹೋಮದೊಳಗೆ ಅದು ಸಮರ್ಪಣೆ ಮಾಡಬೇಕಾಗಿತ್ತು. 7 ದಿವಸ ಹೋಮದೊಳಗೆ ಆ ಭಗವದ್ಧ್ವಜಿಗೆ ಹನುಮಂತನ ಶಕ್ತಿಯನ್ನು ತುಂಬಿ ಆ ಹನುಮಂತ ಆ ರಾಮನ ಮುಂದೆ ನಿಲ್ಲುವ ಹಾಗೆ ಹೇಗೋ ಆ ಪ್ರಕಾರ ಈ ಭಗವದ್ಧ್ವಜ 51 ದಡಿಯ ಧ್ವಜವನ್ನು ಗುರುಗಳು ಇಲ್ಲಿ ನಾವು ಹಾರಿಸ್ತೀವಿ ಅಂತಂದು ಹೇಳಿದ್ದಾರೆ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರ್ನಹಳ್ಳಿ, ನ್ಯೂಸ್ 18 ಅಯೋಧ್ಯೆ. ಅಯೋಧ್ಯೆಯಲ್ಲಿ ರಾಮಮಂದಿರ ಲೋಕಾರ್ಪಣೆ ಹಿನ್ನೆಲೆ ಬೆಳಗಾವಿ ದಕ್ಷಿಣ ಕ್ಷೇತ್ರದ ಮನೆ ಮನೆಗೆ ಮೋತಿಚೂರ್ ಲಾಡನ್ನ ವಿತರಣೆ ಮಾಡಲಾಗ್ತಿದೆ. ಶಾಸಕ ಅಭಯ್ ಪಾಟೀಲ್ ಅವರಿಂದ ಮನೆ ಮನೆಗೆ ಲಾಡನ್ನ ವಿತರಣೆ ಮಾಡಲಾಗ್ತಾ ಇರುವಂಥದ್ದು. ವಾರದಿಂದ 100ಕ್ಕೂ ಹೆಚ್ಚು ಜನರಿಂದ ಲಾಡು ತಯಾರಿಕೆ ಮಾಡಲಾಗಿದೆ. 40 ಜನ ಬಾಣಸಿಗರು ರಾಜಸ್ಥಾನದಿಂದ ಆಗಮನ ಆಗಿದೆ. ಕ್ಷೇತ್ರದ 85,000 ಮನೆಗಳಿಗೆ ಲಾಡನ್ನ ವಿತರಣೆ ಮಾಡಲಾಗುತ್ತೆ. ಒಂದು ಕುಟುಂಬಕ್ಕೆ 5 ಲಾಡು ಇರುವ ಒಂದು ಬಾಕ್ಸ್ ವಿತರಣೆ ಮಾಡಲಾಗ್ತಾ ಇರುವಂಥದ್ದು. ಲಾಡು ತಯಾರಿಕೆ ವಿತರಣೆ ಶ್ರಮಿಸ್ತಾ ಇರುವಂತಹ 2,000 ಕಾರ್ಯಕರ್ತರು ಶಾಸಕ ಅಭಯ್ ಪಾಟೀಲ್ರಿಂದ ಕ್ಷೇತ್ರದ ಜನರಿಗೆ ಲಾಡು ವಿತರಣೆ ಮಾಡಲಾಗ್ತಾ ಇದೆ. ಲಡ್ಡು ತಯಾರಿಗೆ ಕೆಲಸ ಹೇಗಿದೆ, ಶಾಸಕರು ಏನಂತಾರೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದ್ದು ಇಡೀ ದೇಶದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಒಂದು ಕಲ್ಯಾಣ ಮಂಟಪದಲ್ಲಿದೆ. ಇಲ್ಲಿ ಏನು ಪ್ರಮುಖವಾಗಿ ದಕ್ಷಿಣ ಕ್ಷೇತ್ರದ ಸುಮಾರು ಎಲ್ಲ ಮನೆಗಳಿಗೂ ಕೂಡ ಸಿಹಿ ಹಂಚಲಾಗುತ್ತೆ. ಏನು ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ನೇತೃತ್ವದಲ್ಲಿ ಈ ಒಂದು ಮೋತಿಚೂರ್ ಲಡ್ಡುವನ್ನು ಸಿದ್ಧಪಡಿಸಿ ಪ್ರತಿ ಮನೆಗೂ ತಲುಪಿಸುವಂತಹ ಕಾರ್ಯ ಇಲ್ಲಿ ನಡೀತಾ ಇದೆ. ಕಳೆದ 3-4 ದಿನಗಳಿಂದ ಕೂಡ ಪ್ಯಾಕಿಂಗ್ ನಡೀತಾ ಇದೆ. ಈಗ ಸ್ವತಃ ಶಾಸಕ ಅಭಯ್ ಪಾಟೀಲ್ ಅವರೇ ಈ ಒಂದು ಮೋತಿಚೂರ್ ಲಡ್ಡುವನ್ನು ಕೊನೆಯ ಹಂತದ ಸಿದ್ಧತೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಮನೆಗಳಿಗೂ ಕೂಡ ಸಿಹಿಯನ್ನು ತಲುಪಿಸಬೇಕು, ಅದರಲ್ಲೂ ಕೂಡ ಮೋತಿಚೂರ್ ಲಡ್ಡುವನ್ನು ತಲುಪಿಸಬೇಕು ಅಂತಕ್ಕಂಥದ್ದು ಶಾಸಕರ ಉದ್ದೇಶವಾಗಿರ್ತಕ್ಕಂಥದ್ದು. ಒಂದು ಪ್ಯಾಕ್ನಲ್ಲಿ ಸುಮಾರು 5 ಲಡ್ಡುಗಳನ್ನು ಇರುತ್ತೆ. ಅದರಲ್ಲಿ 100 ಬಾಕ್ಸ್ಗಳನ್ನು ಒಂದರಲ್ಲಿ ಸಿದ್ಧಪಡಿಸಿ ಅವುಗಳನ್ನು ಸರಬರಾಜು ಮಾಡುವಂತಹ ಕೆಲಸ ನಡೀತದೆ. 22ರ ಒಳಗಾಗಿ ಪ್ರತಿಯೊಂದು ಕ್ಷೇತ್ರದ ಪ್ರತಿಯೊಂದು ಮನೆಗೂ ಕೂಡ ಸಿಹಿಯನ್ನು ತಲುಪಿಸೋದು ಶಾಸಕರ ಉದ್ದೇಶ ಆಗಿರ್ತಕ್ಕಂಥದ್ದು. ಹೀಗಾಗಿ ಒಂದು ಸಿದ್ಧತೆ ನಡೀತಾ ಇದೆ. ಪ್ರಮುಖವಾಗಿ ಇಲ್ಲೇ ಲಾಡುಗಳನ್ನು ತಯಾರು ಮಾಡುವಂಥದ್ದು ಮತ್ತು ಇಲ್ಲಿಂದ ಕಾರ್ಯಕರ್ತರ ಮೂಲಕ ಮನೆಗಳಿಗೆ ತಲುಪಿಸುವಂತಹ ಕಾರ್ಯ ನಡೀತದೆ. ಇದ್ರ ಬಗ್ಗೆ ಮಾತಾಡೋಕ್ಕೆ ಶಾಸಕ ಅಭಯ್ ಪಾಟೀಲ್ ನಮ್ಮ ಜೊತೆಗಿದ್ದಾರೆ. ಸರ್, ಎಲ್ಲ ಮನೆಗಳಿಗೂ ಕೂಡ ಸಿಹಿಯನ್ನು ಕಳಿಸ್ತಾ ಇದ್ರಿ, ಏನಿದ್ರ ಉದ್ದೇಶ? ಒಟ್ಟಾರೆಯಾಗಿ 80,000 ಕುಟುಂಬಗಳಿಗೆ ಈ ಲಡ್ಡುಗಳನ್ನು ಮುಟ್ಟಿಸುವಂಥ ವ್ಯವಸ್ಥೆ ಪ್ರಾರಂಭ ಆಗಿದೆ. ಸುಮಾರು ಈಗ 60,000ಕ್ಕಿಂತ ಹೆಚ್ಚಿಗೆ ಮನೆಗಳಿಗೆ ಈಗಾಗಲೇ ಲಡ್ಡುಗಳನ್ನು ಮುಟ್ಟಿಸಿದ್ದದ. ನಮಗೆ ಆಶ್ಚರ್ಯ ಅನ್ನಿಸ್ಬೋದು. ಲಡ್ಡು ಕೊಡಕ್ಕೆ ಹೋದಂಥ ನಮ್ಮ ಕಾರ್ಯಕರ್ತರನ್ನು ಜನ ಒಳಗೆ ಕರೆದು ಆರತಿ ಮಾಡಿ ತಿಲಕ ಇಟ್ಟು ಆ ಲಡ್ಡುಗಳನ್ನು ತೊಗೊಂಡು ಅದನ್ನು ಜಗಲಿ ಮೇಲೆ ಇಟ್ಟು ಆಮೇಲೆ ಪ್ರಸಾದ ಅಂತ ಹೇಳಿ ಸ್ವೀಕಾರ ಮಾಡುವಂಥ ಭಾವನೆ ಜನರಲ್ಲಿ ಬಂದದ. ನಮಗೆ ಆಶ್ಚರ್ಯ. ಯಾವ ಕಾರ್ಯಕರ್ತನೂ ಮನೆಗೆ ಹೋದಂಥನು ಚಹಾ ಬಿಸ್ಕಿಟ್ ಅಂದರೆ ಆ ರೀತಿ ಸ್ವಾಗತ ಮಾಡುವಂಥದ್ದು ಒಂದು ಮತ್ತೊಮ್ಮೆ ದೀಪಾವಳಿ ಬಂದಂಥ ಅನುಭವ ಮತ್ತು ವಾತಾವರಣ ನಿರ್ಮಾಣ ಆಗಿದೆ. ಒಂದು ಕುಟುಂಬಕ್ಕೆ 5 ಲಡ್ಡು, ಒಂದು ಮನೆಯಲ್ಲಿ 2 ಕುಟುಂಬ ಇರ್ಬೋದು, 3 ಕುಟುಂಬ ಇರ್ಬೋದು, ಅಥವಾ ಒಂದೇ ಕುಟುಂಬ ಇರ್ಬೋದು. 5 ಲಡ್ಡು ಒಂದು ಬಾಕ್ಸನ್ನು ಕೊಡ್ತೀವಿ. ಸುಮಾರು ರಾಜಸ್ಥಾನದಿಂದ 40 ಜನ ಬಾಣಸಿಗರು ಬಂದಿದ್ದಾರೆ. ಅದ್ರ ಜೊತೆಗೆ ಉಂಡಿ ಕಟ್ಟಲಿಕ್ಕೆ, ಪ್ಯಾಕಿಂಗ್ ಮಾಡಲಿಕ್ಕೆ, ಸ್ಟಿಕ್ಕರ್ ಹಚ್ಚಲಿಕ್ಕೆ ಸುಮಾರು 200 ಜನ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಇದನ್ನು ಆಯಾ ವಾರ್ಡ್ಗಳಿಗೆ ಮುಟ್ಸೋಕೆ ಸುಮಾರು 120 ಜನ ಕೆಲಸ ಮಾಡ್ತಿದ್ದಾರೆ. ಆ ವಾರ್ಡ್ನಲ್ಲಿ ಎಲ್ಲ ಕಡೆ ಹಂಚುವಂಥ ಮನೆಗೆ ಹಂಚುವಂಥ ಸುಮಾರು 1800 ಜನ ಕೆಲಸ ಮಾಡ್ತಾ ಇದ್ದಾರೆ. ಕೇರಳದ ಗುರುವಾಯೂರಿನ ಕಲಾವಿದೆ ಜಸ್ನಾ ಸಲೀಂ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಶ್ರೀಕೃಷ್ಣನ ಪೇಂಟಿಂಗ್ ಒಂದನ್ನು ನೆನಪಿನ ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ಇದು ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಕೆಲ ಮುಸ್ಲಿಂ ಮುಖಂಡರು ಮೋದಿ ಭೇಟಿ ಮಾಡಿದ್ದನ್ನ
ಹಾಗೆ ಕೃಷ್ಣನ ಪೇಂಟಿಂಗ್ ನೀಡಿದ್ದನ್ನ ಖಂಡಿಸಿದ್ರು. ಇದೀಗ ಜಸ್ನಾ ಸಲೀಂ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಮೋದಿ ಭೇಟಿ ಮಾಡಿದ ಮೇಲೆ ಏನೆಲ್ಲ ಆಗಿತ್ತು, ತಮಗೆ ಯಾರೆಲ್ಲ ಬೆದರಿಕೆ ಹಾಕಿದ್ರು ಅನ್ನೋ ಬಗ್ಗೆಯೂ മനബിച്ചി മാതനാടിದ್ದಾರೆ. അതൊക്കെ ഞാൻ പറഞ്ഞല്ലോ, പലരും എന്നോട് പറഞ്ഞു എൻ്റെ ഭാഗ്യമാണെന്ന്. പക്ഷെ ഭാഗ്യത്തിനെക്കാട്ടിലപ്പുറം ഞാൻ വിശ്വസിക്കുന്നത് ഞാൻ വരയ്ക്കുന്ന കണ്ണനിൽ ഒരു സത്യമുണ്ട് എന്നാണ്. പലരും ഞാൻ കൃഷ്ണനെ വരയ്ക്കുന്നത് കൊണ്ട് എന്നെ കുറ്റം പറയാറുണ്ട്, മതം അതല്ലാത്തത് കൊണ്ട്. പല ഭീഷണികളും നേരിട്ട് പല ബുദ്ധിമുട്ടുകളും നേരിട്ടാണ് ഞാൻ മുന്നോട്ട് പോകുന്നത്. പക്ഷേ മതം ഏതായാലും ദൈവം എന്ന് പറയുന്നതിൽ ഒരു സത്യമുണ്ടെങ്കിൽ അത് മുന്നോട്ട് തന്നെ പോകുമെന്നുള്ളതിന്റെ ഏറ്റവും വലിയ തെളിവാണ് എനിക്ക് അദ്ദേഹത്തിന് കൊടുക്കാൻ പറ്റിയത്. അപ്പോൾ എനിക്ക് കുറേ സദാചാര ആങ്ങളാരിറങ്ങിയിട്ടുണ്ട്. ആദ്യം നമ്മുടെ സ്വർഗവും നരകവും തമ്മിൽ പറയും. അത് നമ്മൾ ഉൾക്കൊള്ളുന്നില്ല എന്ന് കേട്ടാൽ വേഗം അവരുടെ സ്വഭാവം മാറും. ഒന്നെങ്കിൽ തെറിവിളി അല്ലെ തോന്നിയാസം വിളി. അവരുടെ ചിന്താഗതി എന്നെ ഉപദേശിച്ച് നന്നാക്കിയാൽ അവർക്ക് സ്വർഗം കിട്ടുന്ന. ഞാൻ എപ്പോഴും പറയും, ഇതെന്റെ ഒരു വരുമാന മാർഗമാണ്, എന്റെ അന്നമാണ്. അത് ആര് പറഞ്ഞാലും ഞാൻ നിർത്തൂല. അല്ലെ ഉപദേശിക്കാൻ ആർക്കും പറ്റും. ഈ ഉപദേശിക്കുന്ന ആൾക്കാർ ആരെങ്കിലും ഒരു നേരത്തെ അരി എനിക്ക് വീട്ടിൽ വാങ്ങിക്കൊണ്ട് ഇന്ന് വരെ കൊണ്ടു തന്നിട്ടില്ല. അല്ലെങ്കിൽ ഞാനോ എന്റെ കുഞ്ഞുങ്ങളോ അല്ലെ എന്റെ കുടുംബമോ സുഖമായിട്ടാണോ ജീവിക്കുന്നതെന്ന് ഇതുവരെ അന്വേഷിച്ചിട്ടില്ല. കുഞ്ഞുങ്ങൾക്ക് മദ്രസ വിദ്യാഭ്യാസം വിലക്കിക്കാഞ്ഞ് മോനി ചെറുതിലെ പഠിക്കുന്ന സമയത്ത് ആ മദ്രസയിൽ ഒരു മുജീബ് എന്ന് പറഞ്ഞ ഉസ്താദ് ഉണ്ടായിരുന്നു. അപ്പൊ ഈ കുട്ടീനെ ദിവസം തല്ലും, ഇവനൊരു അടി ഉറപ്പ്. എന്റെ മകനാണ് എന്ന് അറിഞ്ഞത് തൊട്ടിട്ടാട്ടോ ഇതിനൊരടി. അത് നേരം വൈകി ചെന്നെന്ന് പറഞ്ഞിട്ടായിരിക്കും ഒരു ദിവസം, പിറ്റേത്തെ ദിവസം ഹോംവർക്ക് ചെയ്തിട്ടില്ല എന്ന്. ഇങ്ങനെ ഓരോരോ കാര്യങ്ങൾ പറഞ്ഞിട്ടാണ് ഇതിനെ തല്ലുക. അപ്പൊ ഞാൻ ചെല്ലുന്ന സമയത്ത് എന്നോട് പറയുന്ന ഒരു കാര്യം എന്ന് വെച്ചാൽ ഇങ്ങനെയൊന്നും നടക്കാൻ പാടില്ല, ഇത് കണ്ടിട്ടാണ് മറ്റുള്ളവരും പഠിക്കുക, അങ്ങനെ എങ്ങനെയാന്നും പറഞ്ഞ് ഇവരും തുടങ്ങി സ്വർഗവും നരകവും മരണാനന്തര ജീവിതവും. അപ്പൊ ഇതിന് മദ്രസ എന്ന് കേൾക്കുന്നതും രാവിലെ എഴുന്നേക്കുന്നതും പോകുന്നതും ഒരു പേടി എന്നുള്ള രീതിയിലായി. ഒടുക്കം മദ്രസ ഞങ്ങൾ നിർത്തിവെച്ച്. ಸ್ವಿಟ್ಜರ್ಲೆಂಡ್ನ ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನದಲ್ಲಿ ವಿಶ್ವದ ಇತರೆ ದೇಶಗಳೊಂದಿಗೆ ಭಾರತ ಇನ್ನಷ್ಟು ವ್ಯವಹಾರ ವೃದ್ಧಿಸಿಕೊಳ್ಳುವ ಹಂತಕ್ಕೆ ಹೆಜ್ಜೆ ಇಟ್ಟು ಒಪ್ಪಂದ ಮಾಡಿಕೊಂಡಿದೆ. ಮಹಿಳಾ ಆರ್ಥಿಕ ಸಬಲೀಕರಣ ಹಾಗೂ ಉದ್ಯೋಗ ಸೃಷ್ಟಿಸುವ ನಿಟ್ಟಿನಲ್ಲಿ ಮೋದಿ ನೇತೃತ್ವದ ಸರ್ಕಾರ ದಿಟ್ಟ ಹೆಜ್ಜೆ ಇಟ್ಟ ಬಗ್ಗೆ ಸಮ್ಮೇಳನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. G20 ಸಮ್ಮೇಳನ, ಬಿಸಿನೆಸ್ 20, ವುಮೆನ್ 20 ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಮಹಿಳಾ ಶಿಕ್ಷಣ, ಮಹಿಳಾ ಸಬಲೀಕರಣ, ಲಿಂಗ ತಾರತಮ್ಯಕ್ಕೆ ಕಡಿವಾಣ, ಹೀಗೆ ಸಾಕಷ್ಟು ವಿಚಾರ ಮೋದಿ ಸರ್ಕಾರ ಜಾಗತಿಕ ಮಟ್ಟದಲ್ಲಿ ಇಟ್ಟ ಹೆಜ್ಜೆಗಳ ಬಗ್ಗೆ, ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚೆ ನಡೆದಿದೆ. ಇದೆಲ್ಲದರ ಜೊತೆಗೆ ವಸುದೈವ ಕುಟುಂಬಕಂ ಘೋಷವಾಕ್ಯವನ್ನ ಪ್ರಸ್ತಾಪಿಸಲಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವ್ಯಾಸ್ ಘೋಷವಾಕ್ಯದಡಿ ಮಾಡಿದ ಸಾಧನೆಯನ್ನು ಸಮ್ಮೇಳನದ ವೇದಿಕೆಯಲ್ಲಿ ಮಂಡಿಸಲಾಗಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.